ಲಲಿತಾದೇವಿ. ಈ ಹೆಸರು ಕೇಳುತ್ತಿದ್ದಂತೆಯೇ ಭಕ್ತನ ಮನಸ್ಸಿನಲ್ಲಿ ಒಂದು ಅದ್ಭುತ ಶಕ್ತಿ, ಒಂದು ಮೃದುವಾದ ತಾಯಿಯ ಸಾನ್ನಿಧ್ಯ ಮತ್ತು ಅಜ್ಞಾತವಾದ ದಿವ್ಯ ರಹಸ್ಯದ ಸ್ಪರ್ಶ ಉಂಟಾಗುತ್ತದೆ. ಬಹಳ ಜನರಿಗೆ ಲಲಿತಾ ತ್ರಿಪುರ ಸುಂದರಿ ಅಂದ್ರೆ ಅಷ್ಟೇ ಶಕ್ತಿಯ ದೇವಿ, ಸೌಂದರ್ಯದ ರೂಪ. ಆದರೆ ಅವಳ ನಿಜವಾದ ಗುಪ್ತ ರಹಸ್ಯವನ್ನು ತಿಳಿದವರು ಬಹಳ ಕಡಿಮೆ. ಶಾಸ್ತ್ರಗಳು ಹೇಳುವಂತೆ ಲಲಿತಾದೇವಿ ಯಾರು ಎಂದರೆ, ಅವಳು ಕೇವಲ ದೇವಿಯಲ್ಲ, ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸುವ, ಪಾಲಿಸುವ ಮತ್ತು ಲಯ ಮಾಡುವ ಪರಬ್ರಹ್ಮ ಸ್ವರೂಪಿಣಿ. ಅವಳು ಕಾಲಕ್ಕೂ ಮೀರಿದವಳು, ವಿಧಿಗೂ ಮೀರಿದವಳು. ಅವಳ ನೋಟ ಒಂದೇ ಕ್ಷಣದಲ್ಲಿ ಜೀವನವನ್ನು ಬದಲಾಯಿಸಬಲ್ಲದು. ಆದರೆ ಇಲ್ಲಿದೆ ಆ ಅನ್ಟೋಲ್ಡ್ ಸೀಕ್ರೆಟ್. ಲಲಿತಾದೇವಿ ಯಾರನ್ನೂ ಶಕ್ತಿಯಿಂದ ಗೆಲ್ಲುವುದಿಲ್ಲ, ಅವಳು ಪ್ರೀತಿ ಮತ್ತು ಭಕ್ತಿಯಿಂದ ಮಾತ್ರ ಆಕರ್ಷಿತಳಾಗುತ್ತಾಳೆ. ಯಾರಾದರೂ ನಿಜವಾದ ಹೃದಯದಿಂದ, ಸ್ವಾರ್ಥವಿಲ್ಲದೆ ಒಂದು ಸಾರಿ ಅಂಬೆ ಎಂದು ಕರೆಯುವರು ಅಂದರೆ, ಆ ಕ್ಷಣದಿಂದಲೇ ಅವಳು ಅವರ ಜೀವನದಲ್ಲಿ ಕಾಣದಂತೆ ಕೆಲಸ ಮಾಡತೊಡಗುತ್ತಾಳೆ. ಸಮಸ್ಯೆಗಳು ನಿಧಾನವಾಗಿ ಕರಗುತ್ತವೆ, ದುರಾದೃಷ್ಟವು ದೂರವಾಗುತ್ತದೆ ಮತ್ತು ಒಳಗೆ ಒಂದು ಅಜ್ಞಾತ ಶಾಂತಿ ನೆಲೆಸುತ್ತದೆ. ಇನ್ನೊಂದು ಗೂಢ ಸತ್ಯ ಏನೆಂದರೆ, ಲಲಿತಾ ಸಹಸ್ರನಾಮದಲ್ಲಿರುವ ಪ್ರತಿಯೊಂದು ಹೆಸರು ಒಂದು ಮಂತ್ರವೇ ಸರಿ. ಆದರೆ ಅದನ್ನು ಕೇವಲ ಜಪ ಮಾಡಿದರೆ ಸಾಕಾಗುವುದಿಲ್ಲ. ಅದರ ಅರ್ಥವನ್ನು ಮನಸ್ಸಿನಲ್ಲಿ ಅನುಭವಿಸಿದಾಗ ಮಾತ್ರ ಅದರ ಶಕ್ತಿ ಜಾಗೃತವಾಗುತ್ತದೆ. ಹೇಳಲಾಗದ ಒಂದು ರಹಸ್ಯ ಇದು. ಲಲಿತಾದೇವಿ ಭಕ್ತನ ಪರೀಕ್ಷೆ ಮಾಡುತ್ತಾಳೆ. ತಕ್ಷಣ ಫಲ ಕೊಡುವುದಿಲ್ಲ. ಆದರೆ ಭಕ್ತನು ತಾಳ್ಮೆಯಿಂದ ಇದ್ದರೆ ಅವಳು ಕೊಡುವ ಆಶೀರ್ವಾದವು ಜೀವನ ಪೂರ್ತಿ ಉಳಿಯುವಂತಹದು. ಕೆಲವೊಮ್ಮೆ ಜೀವನದಲ್ಲಿ ಅನೇಕ ತೊಂದರೆಗಳು ಬರುತ್ತವೆ. ಅದು ದೇವಿಯ ಕೋಪ ಅಲ್ಲ, ಅದು ಅವಳ ಮಾರ್ಗದರ್ಶನ. ಅವಳು ನಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡುತ್ತಾಳೆ, ನಿಜವಾದ ದಾರಿಯನ್ನು ತೋರಿಸುತ್ತಾಳೆ. ಮತ್ತು ಅತ್ಯಂತ ಮಹತ್ವದ ರಹಸ್ಯ, ಲಲಿತಾದೇವಿ ಹೊರಗೆ ಇಲ್ಲ, ಅವಳು ನಮ್ಮ ಹೃದಯದೊಳಗೆ ಇದ್ದಾಳೆ. ನಾವು ಶಾಂತವಾಗಿ ಕುಳಿತು ಮನಸ್ಸನ್ನು ಒಳಗೆ ತಿರುಗಿಸಿ ನೋಡಿದರೆ ಅವಳ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಅವಳನ್ನು ಕಂಡುಕೊಳ್ಳಲು ದೊಡ್ಡ ಯಜ್ಞ, ದೊಡ್ಡ ಪೂಜೆ ಬೇಕಾಗಿಲ್ಲ, ಒಂದು ನಿಜವಾದ ಹೃದಯ ಸಾಕು. ಆದ್ದರಿಂದ ಯಾರಿಗೆ ಲಲಿತಾದೇವಿಯ ಕೃಪೆ ಬೇಕೋ ಅವರು ಒಂದು ವಿಷಯವನ್ನು ಮರೆಯಬಾರದು: ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ. ಈ ಮೂರು ಇದ್ದರೆ ಲಲಿತಾದೇವಿ ಸ್ವತಃ ನಿಮ್ಮ ಜೀವನವನ್ನು ದೇವಾಲಯವನ್ನಾಗಿ ಮಾಡುತ್ತಾಳೆ. ನಿಮ್ಮ ಮನಸ್ಸನ್ನು ಅವಳ ಸಿಂಹಾಸನವನ್ನಾಗಿ ಮಾಡುತ್ತಾಳೆ ಮತ್ತು ನಿಮ್ಮ ಆತ್ಮವನ್ನು ದಿವ್ಯ ಪ್ರಕಾಶದಿಂದ ತುಂಬಿಸುತ್ತಾಳೆ.